ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ಆರ್ಸಿಬಿಯ ಹಬ್ಬ. ಸ್ಟೇಡಿಯಂನತ್ತ ಆರ್ಸಿಬಿಯ ಅಭಿಮಾನಿಗಳ ದಂಡೆ ಈಗ ಹರಿದು ಬರ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ಆರ್ಸಿಬಿಯ ಹಬ್ಬ. ಅಭಿಮಾನಿಗಳ ದಂಡು ಈಗ ನೆಚ್ಚಿನ ಆಟಗಾರರನ್ನ ನೋಡೋಕೆ ಅತ್ತ ಬರ್ತಿದ್ದಾರೆ, ಕಾಯ್ತಿದ್ದಾರೆ ಫ್ಯಾನ್ಸ್. ಆರ್ಸಿಬಿ ಪರ ಘೋಷಣೆಗಳನ್ನ ಕೂಗ್ತಿದ್ದಾರೆ ಅಭಿಮಾನಿಗಳು. ನೆಚ್ಚಿನ ಆಟಗಾರರನ್ನ ನೋಡಬೇಕು. ಮತ್ತೊಂದು ಕಡೆಯಲ್ಲಿ ಐತಿಹಾಸಿಕವಾಗಿ ಆರ್ಸಿಬಿ ಮೊದಲ ಬಾರಿಗೆ ಚಾಂಪಿಯನ್ಸ್ ಆಗಿದ್ದಾರೆ. IPL ಈ ಬಾರಿಯ 18ನೆಯ ಆವೃತ್ತಿಯಲ್ಲಿ ಕೊನೆಗೂ ನಮ್ಮ ಕಪ್ಪು ನಮ್ದಾಗಿದೆ. ಈ ನಿಟ್ಟಿನಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಜೆ ಕಾರ್ಯಕ್ರಮ ಇದೆ. ಹಾಗಾಗಿ ಅಲ್ಲವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು. ಅತೀಶ್ ಅವ್ರ ಹತ್ರ ಒಂದು ದೂರದಿಂದ ಆದರೂ ಒಂದು ಫೋಟೋ ನೋಡಬೇಕು. ಆ ಬಸ್ಸಲ್ಲಿ ಕ್ಯಾನೋವಿನಲ್ಲಿ ಬರುವಾಗಲೇ ಅವರು ನೋಡ್ಕೋಬೇಕೆನ್ನುವಂಥ ನಿಟ್ಟಿನಲ್ಲೇ ಈಗಾಗಲೇ ದೃಶ್ಯ ಗಮನಿಸ್ತಾ ಇದ್ದೀವಲ್ಲ. ಇನ್ನೂ ಕೂಡ ಏರ್ಪೋರ್ಟ್ನಿಂದ ಬರ್ತಿದ್ದಾರಷ್ಟೇ ಬೆಂಗಳೂರಿಗೆ. ಅದಕ್ಕೂ ಮುನ್ನವೇ ದೊಡ್ಡ ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಬಹಳಷ್ಟು ಕಾತಿರೋದ್ರಿಂದ RCBಯ ಪರ ಘೋಷಣೆಗಳನ್ನ ಕೂಗ್ತಾ ಕಾಯ್ತಿದ್ದಾರೆ. ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ದೃಶ್ಯಾವಳಿಗಳಿದು. ಯಾವ ರೀತಿಯಾಗಿದೆ ಈಗಾಗಲೇ ಇಷ್ಟು ಹೊತ್ತಿಗೆ ಈಗಾಗಲೇ ಅಭಿಮಾನಿಗಳು ಬಂದಿದ್ದಾರೆ ದೂರ ಭಾಗದಿಂದ. ಮತ್ತೆ RCB ಜರ್ಸಿ ಹಾಕೊಂಡು ಕೈಯಲ್ಲಿ ಫ್ಲಾಗ್ ಹಿಡ್ಕೊಂಡು RCB ಪರ ಘೋಷಣೆಗಳನ್ನ ಕೂಗ್ತಾ ಅತ್ಯಂತ ಜೋಶಾಗಿ ಹಬ್ಬದ ತರ ಇದೆ. ಕಪ್ಪು ಗೆದ್ದಿರುವಂತ RCBಗೆ ಇವತ್ತು ಅಭಿಮಾನಿಗಳಿಗೆ ಹಬ್ಬ. ಎಲ್ಲ ಹಬ್ಬ ನಾನು ಆಗ್ಲೇ ಹೇಳ್ತಿದ್ದೆ, ದಸರಾ, ದೀಪಾವಳಿ, ಯುಗಾದಿ ಎಲ್ಲ ಬಂದಂತೆ RCB ಹಬ್ಬ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ RCB ಪರವಾಗಿ ಘೋಷಣೆಗಳನ್ನ ಕೂಗ್ತಾ ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ ಈಗಾಗಲೇ. ಯಾಕಂದ್ರೆ ಇನ್ನಷ್ಟು ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಇನ್ನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಒಂದು ಕಡೆ ಜನ ಜಂಗುಳಿ ಇರಬಹುದು, ಜನ ಸಾಗರೆಯಲ್ಲಿ ಕೇಳಿದ್ರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನೋಡಬೇಕು. ಯಾಕಂದ್ರೆ ಆಟಗಾರ ನೋಡಬೇಕು, ಅವ್ರನ್ನ ಒಂದಿಷ್ಟು ಘೋಷಣೆಗಳನ್ನ ಕೂಗಬೇಕು, ಸಂಭ್ರಮಿಸ್ತಿದ್ದಾರೆ. ಇದು ಜಸ್ಟ್ ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲ, ಕ್ರಿಕೆಟ್ ಕಾಳಗದಲ್ಲೇ ಇತಿಹಾಸವನ್ನ ನಿರ್ಮಿಸಿರುವಂತ RCBಯ ಹಬ್ಬ ಇದು. ನಿಜವಾಗ್ಲೂ ನನ್ನ ತೊಂದರೆ ಆಗುತ್ತೆ. ಕಂಟ್ರೋಲ್ ಮಾಡೋದಕ್ಕೆ ಒಂದು ಯಾಕಂದ್ರೆ ಜನ ಗ್ಯಾದರ್ ಆಗ್ತಾರೆ.